ಈಗ ಇಲ್ಲ ಶೃಂಗೇರಿ ಇದು ಬೈ ಎಲೆಕ್ಷನ್ ರಿಸಲ್ಟ್ ಅದು ಮತ್ತೆ ರೀಕೌಂಟಿಂಗ್ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಈಗ ಬಿಜೆಪಿ ಅಭ್ಯರ್ಥಿ 52 ಮತಗಳ ಮುನ್ನಡೆಯಿಂದ ಗೆದ್ದಿದ್ದಾರೆ ಅಂತ ಒಂದು ರಿಪೋರ್ಟ್ ಬರ್ತಾ ಇದೆ ಹೈಕೋರ್ಟ್ ಇಂದ ಹೋಗಿ ಅವರು. ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ನನಗೆ. ನಾನು ಬೆಳಗ್ಗೆ ಬೇಗ ಈ ಕಾರ್ಯಕ್ರಮಕ್ಕೆ ಬಂದೆ. ಅಧ್ಯಕ್ಷರು ಮಾತಾಡಿರ್ತಾರೆ. ಸರ್ 3 ವರ್ಷ ಆದ್ಮೇಲೆ ಚುನಾವಣೆ ಮುಗಿದು 3 ವರ್ಷ ಆಯ್ತು, 2 ವರ್ಷ ಅಷ್ಟೇ ಸಮಯ ಇರೋದು. ಈಗ ಮರು ಮತದಾನದ ಎಣಿಕೆ ಮಾಡುವಂತದ್ದು ಅಗತ್ಯ ಇತ್ತ ಸರ್? ಆಗದಿಂದಲೇ ಶುರುವಾಗಿರ್ತದೆ. ಅವರು ಚುನಾವಣೆ ಆದ್ಮೇಲೆ ಅರ್ಜಿ ಹಾಕೋದು, ಎನ್ಕ್ವೈರಿ ಮಾಡೋದು, ಮರು ಎಣಿಕೆ ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಒಂದೊಂದು ಸಾರಿ ಟರ್ಮೇ ಆಗೋಗ್ತದೆ ಮಾಡೋದು. ಸಾಕಷ್ಟು ಅಸೆಂಬ್ಲಿ ಮೆಂಬರ್ಗಳಿಗೆ ಟೈಮೇ ಆಗೋಗಿರ್ತದೆ, ಆಮೇಲೆ ರಿಸಲ್ಟ್ ಬಂದಿರ್ತಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸರ್ ಈಗ ಗ್ಯಾಸ್ ರೇಟ್ ಇಷ್ಟೊಂದು ಜಾಸ್ತಿ ಮಾಡ್ತಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಅದನ್ನ ನಾನು ಹೇಳಿದ್ದೀನಿ, ಅದು ಹಾಕ್ಕೊಡುದು ಸರಿ ಮಾಡಬೇಕು ಅಂತ ಹೇಳಿದ್ದೀನಿ. ನಾನು ಒತ್ತಾಯ ಮಾಡಿದ್ದೀನಿ, ಪತ್ರ ಬರೆದಿದ್ದೀನಿ, ಮುಖ್ಯಮಂತ್ರಿಗಳು ಬರೆದಿದ್ದಾರೆ. ನಮಸ್ಕಾರ ಸರ್. ತಕ್ಷಣ ಆಕ್ಷನ್ ತಗೊಬೇಕು. ಅವರು ಈ ತೊಂದರೆ ಏನಿದೆ ಗ್ಯಾಸ್ ಪರಿಹಾರ ಮಾಡ್ಬೇಕಂತ ಒತ್ತಾಯ ಮಾಡ್ತೀನಿ. ಪೆಟ್ರೋಲಿಯಂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.